ಆ ತರ ಜಗಳಗಳು. ಸೊ ಫುಲ್ ಬೈಸ್ಕೊಂಡಿದ್ದಾರೆ ಪಾಪ. ಇಲ್ಲ ಬೈಲಿಲ್ಲ. ನಾನು ಬೆನ್ನಿಂದ ಬೈಕೋತಿದ್ದೆ, ಅವರು ಬೆನ್ನಿಂದ ಬೈಕೊಳ್ಳೋರು. ಎದುರೆದುರು ಬೈಲಿಲ್ಲ, ಎದುರೆದುರು ಬೈತಿರ್ಲಿಲ್ಲ. ಅಲ್ಲ ಅಂದ್ರೆ ಇಬ್ರಿಗೂ ಆಗ್ತಾನೆ ಇರ್ಲಿಲ್ಲ ಅಂದವ್ರು ಮದ್ವೆ ಆಗಿದ್ದೀರಾ, ಇದನ್ನ ಕೇಳಿದ್ ನಿಮ್ ಫ್ರೆಂಡ್ಸ್ಗಳಿಗೆ ಎಷ್ಟು ಶಾಕ್ ಆಗಿರ್ಬೇಡ ಅಂತ. ಒಂದಂದ್ರೆ ನಾವಿಬ್ರು ಸಾಕಾಗ್ಲಿಕ್ಕಿಲ್ಲ, ಅವ್ರಿಗೆ ಗೊತ್ತಿತ್ತು ಇವರು ಜಗಳ ಮಾಡಿ ಒಂದೇ ಆಗ್ತಾರೆ. ನಾವಂದ್ರೆ ನಮ್ಗೆ ಯಾವ ಜಗಳನು 5ರಿಂದ 10 ನಿಮಿಷಕ್ಕಿಂತ ಮೇಲೆ ಹೋಗ್ತಾನೆ ಇರಲಿಲ್ಲ. ಇಷ್ಟು ವರ್ಷದಲ್ಲೂ ಪರ್ಸ್ನಲ್ಲೇ ಇರ್ಬೋದು, ಚಾನೆಲಲ್ಲಿ ವರ್ಕ್ ಮಾಡ್ತಾ ಇರ್ಬೋದು, ಅದಕ್ಕಿಂತ ಮುಂಚೆ ಇರ್ಬೋದು, 5ರಿಂದ 10 ನಿಮಿಷ ಅಷ್ಟೇ. ಏನ್ ಜಗಳ ಇದ್ರು ಅಲ್ಲಲ್ಲೇ ಎದುರುಗಡೆ ಜಗಳ ಮಾಡ್ಕೋತೀವಿ, ಮತ್ತೆ ಸರಿಯಾಗಿರ್ತೀವಿ. ಹಂಗಾಗಿ ಯಾರು ಅದನ್ನ ಸೀರಿಯಸ್ ಆಗಿ ತಗೋತಿರ್ಲಿಲ್ಲ. ಅಂದ್ರೆ ಪ್ರಪೋಸ್ ಎಲ್ಲ ಏನಾಗಿಲ್ಲ? ಇಲ್ಲ ಅಂತದ್ದೇನು. ಪ್ರಪೋಸ್ ಮಾಡಿ ಸರ್, ಇವಾಗ ಮದ್ವೆ ಆಗಿದೆ, ಅಟ್ಲೀಸ್ಟ್ ನಮ್ ಚಾನಲ್ ಮುಖಾಂತರ ಐ ಲವ್ ಯು ಅಂತ ಹೇಳ್ಕೊಡಿ. ಅಂದ್ರೆ ಹೇಳಿ, ನಾನ್ ಸರ್ ಪ್ರೀತಿ ಮಾಡಿರೋದ್ ನೀವ್ ಹೇಳ್ಬೇಕು. ನಾನ್ ಲವ್ ಮಾಡಿದ್ರೆ ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ನಪ್ಪ. ನಮ್ದು ಆಯ್ತು, ಲವ್ ಆಯ್ತು, ಮದುವೆ ಆಯ್ತು, ಐ ಲವ್ ಯು ಅಂತ ಹೇಳಿ ನಮ್ ಮುಂದೆ ಹೇಳಿ. ಚೈತ್ರ ಅವರಿಗೆ ಹೇಳಿದಾರ ಮೇಡಮ್ ಐ ಲವ್ ಯು ಅಂತ? ಇಲ್ಲ, ನಾವ್ ನೋಡಿ ಇವತ್ತು ಹೇಳಿ ಸರ್. ಗುರಾಯ್ತಿ ಮಾರೆ. ಸೊ ಇವತ್ತು ಒಂದು ಆಗ್ಬಿಡ್ಲಿ ಆ ಪ್ರಪೋಸ್ ಅಂತ. ಸೊ ಏನಾದ್ರು ಒಂದು ಕವಿತೆ ಮೂಲಕನೋ ಅಥವಾ ಜಸ್ಟ್ ನಿಮ್ಮ ಲವ್ ಲ್ಯಾಂಗ್ವೇಜ್ ಅಂತ ಇರುತ್ತಲ್ಲ ಅದ್ರಲ್ಲಿ ಹೇಳಿ, ಒಂದ್ ಪ್ರಪೋಸ್ ಮಾಡಿ. ಆಗಲ್ಲ ಅಂತ ನಾವೇ ಹಾಕೋತೀವಿ. ಆಗಲ್ಲ ಅದು ಬೇಡ. ಹೇಳೇ ಇಲ್ವಾ ಐ ಲವ್ ಯು ಅಂತ? ನೀವ್ ಹೇಳಿದಿರಾ ಮೇಡಮ್? ಇಲ್ಲ, ಅಂದ್ರೆ ಆ ಥರದ್ದೆಲ್ಲ ಏನು ಅಂತ ರೊಮ್ಯಾಂಟಿಕ್ ಸಂದರ್ಭಗಳೆಲ್ಲ ಏನೂ ಬಂದಿಲ್ಲ ನಮ್ಗೆ. ಸೊ ಹಂಗ ಆ ಥರ ಹೇಳ್ಬೇಕು ಅಂತಲೂ ಅನ್ನಿಸ್ಲಿಲ್ಲಪ್ಪ ನಮ್ಗೆ ಅಲ್ವಾ. ಹೌದು, ಯಾಕೆ ಅನ್ನಿಸ್ಲಿಲ್ಲ ನಂಗೆ, ಈಗ ಅನ್ನಿಸ್ತಿದೆ. ಹೋಗ್ಲಿ, ಪೆಟ್ ನೇಮ್ ಏನಾದ್ರು ಇಟ್ಟಿದ್ದೀರಾ ಸರ್ ಚೈತ್ರ ಅವ್ರಿಗೆ? ನಾನು ಸುಮಾರು ಹೇಳ್ತೇನೆ. ಚಿನ್ನು, ಮುದ್ದು, ಬಂಗಾರ, ಲಪ್ಪ, ಗಾಂಪ, ಹೌದು, ಪೆದ್ದ, ಪೆದ್ದ. ಅವ್ರದ್ದು ಇದರಲ್ಲಿ ಗುಂಡ, ನನ್ನ ಅವ್ರ ಫೋನಲ್ಲೆಲ್ಲ ನನ್ನ ನಂಬರ್ ಎಲ್ಲ ಹಂಗೆ ಸೇವ್ ಮಾಡ್ಕೊಳ್ತಿದ್ರು, ಪೆದ್ದ. ಇವಾಗ ಏನ್ ಸೇವ್ ಆಗಿದೆ ಸರ್? ಹೆಂಡತಿ ಇವಾಗ ಶ್ರೀ ಅಂತ. ಶ್ರೀ ಅಂತ. ನೀವೇನ್ ಮಾಡಿದಿರಾ ಮೇಡಮ್? ನಂದು ಶ್ರೀಕಾಂತ್ ಅಂತಲೇ ಇದೆ ಈಗ್ಲೂ. ಸೊ ಅವಾಗ ನೀವೇನಾದ್ರು ಪೆಟ್ ನೇಮ್ಸ್? ಇಲ್ಲ, ಅಂದ್ರೆ ಫ್ರೆಂಡ್ಸ್ ಚೀಕು ಅಂತ ಕರಿತಿದ್ರು, ಸಿರಿ ಅಂತ ಕರಿತಿದ್ರು. ನಾನ್ ಸಿರಿ ಅಂತಲೇ ಯಾವಾಗ್ಲೂ ಕರಿತಿದ್ದು. ಅವ್ರಿಗೆ ಪೆಟ್ ನೇಮ್ ಮನೆಯಲ್ಲಿ ಪುಟ್ಟ ಅಂತ ಕರೀತಾರೆ, ಮನೆಯಲ್ಲಿ ಊರಲ್ಲಿ ಎಲ್ಲ. ಸೊ ಅಲ್ಲ, ಅವ್ರದ್ದು ಮನೆಯಲ್ಲಿ ಊರಲ್ಲಿ ಎಲ್ಲ ಪುಟ್ಟ ಅಂತ ಕರೀತಾರೆ, ಫ್ರೆಂಡ್ಸ್ ಚೀಕು ಅಂತ ಕರೀತಾರೆ. ನಾನ್ ಸಿರಿ ಅಂತಲೇ ಕರಿತಿದ್ದು. ಬಟ್ ನಾನ್ ಜನರಲ್ಲೇ ಮಾತಾಡುವಾಗ ಮಗ ಅಂತ ಕರ್ಕೊಂಡ್ ಮಾತಾಡ್ತೀವಿ. ಫ್ರೆಂಡ್ಸ್. ಫ್ರೆಂಡ್ಸ್. ಈ ಬೆಂಗಳೂರಿನ ಮಗ ಮಚ್ಚ ಮಗ ಅಲ್ಲ. ಸೊ ನಮ್ಮ ಕುಂದಾಪುರ ಕಡೆ ಮಗ ಅಂತ ಕರಿತೀವಿ. ಏನೊಂದು ಕಾಳಜಿನಲ್ಲಿ ಪ್ರೀತಿ, ಅದೇ ಅರ್ಥ, ಆದ್ರೂ ಮಾತಾಡೋ ಭಾವ ಬೇರೆ. ಭಾವ ಬೇರೆ ಅಷ್ಟೇ. ಮಗ ಅಂತ ಕರಿತೀವಿ. ಸೊ ನೀವಂತೂ ಐ ಲವ್ ಯು ಹೇಳಲೇ ಇಲ್ಲ ಸರ್, ಡೈರೆಕ್ಟ್ ಮದ್ವೆನೇ ಮಾಡ್ಕೊಂಡಿದ್ದೀರಾ. ಕಡೆಗೂ ಹೇಳಲಿಲ್ಲ. ಫ್ಯೂಚರ್ ಅಲ್ಲಿ ಯಾವಾಗಾದ್ರೂ ಈ ತರ ಒಂದ್ ಸರ್ಪ್ರೈಸ್ ಕೊಡ್ಬೇಕು, ಒಂದೆಲ್ಲಾದ್ರೂ ಇರುತ್ತಲ್ಲ ಹೆಣ್ಮಕ್ಳಿಗೆ, ಒಂದ್ ನಮ್ಮ ಹುಡ್ಗ ಒಂದ್ ಪ್ರಪೋಸಲ್ ಪ್ಲಾನ್ ಮಾಡ್ಬೇಕಂತ ಎಲ್ಲ ಹೆಣ್ಮಕ್ಳಿಗೂ ಇರುತ್ತಲ್ಲ, ನಿಮ್ಗಿಲ್ವಾ ಆತರ ಆಸೆ ಇಲ್ವಾ? ಇಲ್ಲ, ಆತರ ಎಲ್ಲ ಏನ್ ಫ್ಯಾನ್ಸಿ ಆಸೆಗಳೆಲ್ಲ ಏನಿಲ್ಲ. ಹಂಗಾದ್ರೆ ನೀವು ಲಕ್ಕಿನೇ. ಸೊ ಏನು ಕೇಳಲ್ಲ? ಏನು ಕೇಳಲ್ಲ. ಗಿಫ್ಟ್, ಫಸ್ಟ್ ಗಿಫ್ಟ್ ಎಲ್ಲ ಕೊಟ್ಟಿದ್ದೇನೆ, ನೆನಪಿಲ್ಲ. ಇವ್ರಿಗೆ ನೆನಪಿರುತ್ತೆ ನಾನು ಕೊಟ್ಟದೇನು. ಫಸ್ಟ್ ಗಿಫ್ಟ್ ಅದೇ ಫ್ಲಾಗ್ ಕೊಟ್ಟಿದ್ದೇನೆ, ಮಾಲೆ ಕೊಟ್ಟಿದ್ದೇನೆ, ರುದ್ರಾಕ್ಷಿದ್ದು, ವೈಜಯಂತಿದ್ದು, ನೂಲ್ ಕೊಟ್ಟಿದ್ದೇನೆ. ಉಂಗ್ರೆ ಎಲ್ಲ ರೀಸೆಂಟ್, ಒಂದು 3 ವರ್ಷ ಹಿಂದೆ. ಬಿಗ್ ಬಾಸ್ ಹೋಗಕ್ಕೂ ಮುಂಚೆನಾ? ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಒಂದು 2 ಇಯರ್ಸ್. ಪಾಪ ಚೈತ್ರ ಅವ್ರು ಎಷ್ಟು ನೊಂದ್ಕೊಂಡಿದ್ರು. ಬರ್ಡೇ ಗಿಫ್ಟ್ ಕೊಟ್ಟದ್ದು, ಬರ್ಡೇ ಗಿಫ್ಟ್ ಕೊಟ್ಟಿದ್ದವ್ರು. ಹಂಗಾಗಿ ಅದಕ್ಕೆ ಅವ್ರು ಫುಲ್ ಸ್ಪೆಷಲ್ ಅದು ಅಂತ ಹತ್ತು ಕರೆದು ಎಲ್ಲ ಮಾಡಿ ಬಿಗ್ ಬಾಸ್ ಮನೇಲಿ. ತಿಂಗ ಅಂದ್ರೆ ತುಂಬಾ ಕಷ್ಟದ ಪರಿಸ್ಥಿತಿನಲ್ಲಿ ಇರ್ಬೇಕಾದ್ರೆ ರಿಂಗ್ ಮಾಡಿಸ್ಕೊಟ್ಟಿದ್ದವ್ರು ಬರ್ತಡೇ. ಏನೂ ಇಲ್ಲ ಟೈಮ್, ಏನೂ ಇರ್ಲಿಲ್ಲ ಆಗ, ಕಂಪ್ಲೀಟ್ ಮೈನಸ್ ಅಲ್ಲಿ ಇದ್ವಿ ಸಿಚುವೇಶನ್. ಅಂತ ಸಂದರ್ಭದಲ್ಲಿ ಬರ್ತಡೇ ಉಂಗ್ರ ಮಾಡ್ಕೊಂಡ್ ತಗೊಂಡ್ಬಂದಿದ್ರು. ಅದು ಸ್ಪೆಷಲ್, ಬೇರೆ ಯಾವ್ದೋ ಬಂಗಾರ ಅನ್ನೋ ಸ್ಪೆಷಲ್ ಅಲ್ಲ, ದೊಡ್ಡ ಚಿನ್ನ ಅಲ್ಲ, ದೊಡ್ಡ ಚಿಕ್ಕ ಚಿನ್ನನೇ. ಆದ್ರೆ ಅದು ತಗೊಂಬಂದ್ ಸಂದರ್ಭ ಇತ್ತಲ್ಲ. ಈ ಬದುಕಲ್ಲಿ ಏನೂ ಇಲ್ಲ, ಎಲ್ಲ ಕಳ್ಕೊಂಡಿದ್ವಿ ಅನ್ನೋ ಸಂದರ್ಭದಲ್ಲಿ, ನಯ ಪೈಸೆ ದುಡ್ಡಿಲ್ಲದೆ ಇರೋ ಸಂದರ್ಭದಲ್ಲಿ ನಿಮ್ ಬರ್ತಡೇಗೆ ದಿಢೀರ್ ಅಂತ ಎಲ್ಲಿಂದೋ ಚಿನ್ನದ ಉಂಗ್ರ ತರ್ತಾರೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಹಂಗ್ ಬಂದಿ ಸ್ಪೆಷಲ್ ಉಂಗ್ರ ಅದು. ಹಂಗಾಗದು ಅದು ಬಹಳ ವಿಶೇಷ ನಂಗೆ. ನಾವು ಇನ್ನ ಸುದೀಪ್ ಸರ್ ನಿಮ್ಗೊಂದು ಬಿಗ್ ಬಾಸ್ ವೇದಿಕೆಯಲ್ಲಿ ಕೂಡ ಹೇಳಿದ್ರು, ನೀವು ದೇವ್ರ ಮುಂದೆ ಕುತ್ಕೊಂಡು ಒಂದ್ ಅರ್ಧ ಗಂಟೆ ತಪಸ್ ಮಾಡೋರ್ನ ನೀನ್ ಮದ್ವೆ ಆಗ್ಬಿಡು ಅಂತ. ಅದೇ ರೀತಿಯಾಗಿ ನೀವು ಅವ್ರನ್ನ ಕೂಡ ರಿವೀಲ್ ಮಾಡಿದ್ರಿ ಅವತ್ತು, ನಮ್ಮ ಹುಡ್ಗ ಹಿಂಗೆ ಅಂತ. ಸೊ ಸರ್ ನೀವು ಅಷ್ಟು ಕಾಮು, ಅವ್ರಷ್ಟು ಮಾತಾಡ್ತಾರೆ, ಹೆಂಗೆ ಇದು ಅಂದ್ರೆ ಹೊಂದಾಣಿಕೆ ಹೆಂಗ್ ಮಾಡ್ಕೊಂಡು ಹೋಗ್ತಿದ್ರು? ನೀವ್ ಅಡ್ಜಸ್ಟ್ ಆಗ್ತಿದ್ದೀರಾ, ಅವ್ರು ಅಡ್ಜಸ್ಟ್ ಆಗ್ತಿದಾರ? ಅವರು
ಅವ್ರು ಅಡ್ಜಸ್ಟ್ ಆಗ್ತಿದ್ದಾರೆ, ನಾನು ಅಡ್ಜಸ್ಟ್ ಆಗ್ತೇನೆ, ಅವರು ತುಂಬಾ ಅಡ್ಜಸ್ಟ್ ಆಗ್ತಿದ್ದಾರೆ. ತುಂಬಾ ಅಡ್ಜಸ್ಟ್ ಆಗ್ತಿದ್ದಾರೆ. ನಂಗೆ ತುಂಬಾ ಶಿಸ್ತಿರ್ಬೇಕು. ಅವ್ರು ತುಂಬಾ ಪರ್ಟಿಕ್ಯುಲರ್, ಎಲ್ಲದ್ರಲ್ಲೂ ತುಂಬಾ ನೀಟ್, ತುಂಬಾ ಕ್ಲೀನ್ ಇದು. ನಾನು ತುಂಬಾ ಮೆಸ್ಸಿ, ಹಂಗೆ ಸ್ವಲ್ಪ ಇದು ಆ ತರ ಎಲ್ಲ ಇತ್ತು. ನೀವು ದೈವ ಭಕ್ತರು, ನಾನು ಒಂದೇ ಭಕ್ತರು, ಇವರು ಸದೈವ ಭಕ್ತರು, ಹಾಗಾಗಿ ಮ್ಯಾಚ್ ಆಯ್ತು. ಇಬ್ರಲ್ಲಿರೋ ಕಾಮನ್ ಫ್ಯಾಕ್ಟರ್ ಅದೊಂದೇ, ದೈವ ಭಕ್ತರು. ದೈವ ಭಕ್ತಿ ಮಾತ್ರ. ಸೊ ಇಬ್ರು ಏನಾದ್ರೂ ಒಂದ್ ಸ್ವಲ್ಪ ಮೆಡಿಟೇಷನ್ ಆ ಥರ ಎಲ್ಲ ಮಾಡ್ತೀರಾ? ಮೆಡಿಟೇಷನ್ ಮಾಡ್ತೇವೆ, ಮೆಡಿಟೇಷನ್, ಪೂಜೆ, ಪೂಜೆ, ಸ್ತೋತ್ರಗಳು, ಜಪ ಅದೆಲ್ಲ ಮಾಡ್ತೇವೆ. ಸುದೀಪ್ ಸರ್ ಹೇಳ್ದಂಗೆ ಆಯ್ತು, ನಿಮ್ಗೆ ದೇವರ ಮೇಲೆ ಭಕ್ತಿ ಇರುವಂತಹ ಹಸ್ಬೆಂಡ್ ಸಿಕ್ಕಿದ್ದಾರೆ. ಈಗ ಮತ್ತೆ ವಾಪಸ್ ನಿಮ್ಮ ಫಸ್ಟ್ ಜೀವನಕ್ಕೆ ಬರೋದಾದ್ರೆ, ಅಂದ್ರೆ ಈ ಹಿಂದೆ ನೀವು ಭಾಷಣಗಳು ಮಾಡ್ಬೇಕಾದ್ರೆ ಕೂಡ ಸರ್ ಪರಿಚಯ ಇತ್ತು ನಿಮ್ಗೆ. ಆಗ ಅವ್ರು ಭಾಷಣಗಳು ಮಾಡ್ಬೇಕಾದ್ರೆ ವೇದಿಕೆಯಲ್ಲಿ ನಿಮ್ಮ ಫೀಲಿಂಗ್ ಏನಾಗಿತ್ತು ಸರ್? ಸಖತ್ತಾಗಿ ಮಾತಾಡ್ತಾರೆ ಅಂತ. ಹಾ, ಫೀಲಿಂಗ್ ತುಂಬಾ ಖುಷಿ ಆಗ್ತಿತ್ತು. ಅಂದ್ರೆ ಆ ಮಾತುಗಳು ಆ ರೀತಿ ಬರ್ತಾ ಇತ್ತು, ಒಂದು ಅರ್ಥಪೂರ್ಣ ಇತ್ತು ಕೆಲವು ಮಾತುಗಳು, ಅದು ಖುಷಿ ಆಗ್ತಿತ್ತು ನೋಡಿ. ಫುಲ್ ಪ್ರೌಡ್ ಫೀಲಿಂಗ್, ನಮ್ಮ ಹುಡುಗಿ ಅಂತ ಇತ್ತು. ಆ ಥರ ಹೇಳಿದಿರಾ? ನಮ್ಮ ಹುಡುಗಿ ಹೇಳಿಲ್ಲ, ಫ್ರೆಂಡ್ಸ್ ಹತ್ರನು ಇಲ್ಲ ಇಲ್ಲ ಸೈಲೆಂಟ್, ಸೀಕ್ರೆಟ್ ಅಂಡ್ ಸೈಲೆಂಟ್, ಫುಲ್ ಸೀಕ್ರೆಟ್ ಆಗಿ ಮೇಂಟೈನ್. ಫ್ರೆಂಡ್ಸ್ಗಳಿಗೆ ಗೊತ್ತಿತ್ತು, ನಮ್ಮ ಫ್ರೆಂಡ್ಸ್ ಗೊತ್ತಿತ್ತು, ಅದರ ಬಗ್ಗೆ ಚರ್ಚೆ ಮಾಡ್ತಿರ್ಲಿಲ್ಲ ನಾವು. ಅದರ ಬಗ್ಗೆ ಹಿಲಾಲ್ ಮಾಡೋದು ಅಂಥದ್ದೇನು ಅದೇ ಇಟ್ಕೊಂಡಿರ್ಲಿಲ್ಲ, ಸೀರಿಯಸ್ ಇತ್ತು ಅದು. ಪ್ರೌಡ್ ಫೀಲಿಂಗ್ ಮನ್ಸಲ್ಲೇ ತೃಪ್ತಿ. ನಮ್ಮ ಹುಡುಗಿ ಸಖತ್ತಾಗಿ ಮಾತಾಡ್ತಿದ್ದಾಳೆ. ಅವ್ರಿಗೂ ಹೇಳ್ತಾ ಇರ್ಲಿಲ್ಲ ಚೆನ್ನಾಗಿ ಮಾತಾಡಿದೆ ಅಂತ? ಯಾವತ್ತೂ ಹೇಳಲ್ಲ, ಕಾಂಪ್ಲಿಮೆಂಟೇ ಕೊಡಲ್ವಾ? ಅಲ್ಲ, ಹೇಳ್ತಿದ್ದೆ ಕೆಲವು ಸರ್ತಿ ಒಳ್ಳೇದಾದ ಜಾಸ್ತಿ ನೆಗೆಟಿವ್ ಹೇಳ್ತಾರೆ. ತುಂಬಾ ಒಳ್ಳೇದಾಗಿದ್ದಾದ್ರೆ ಮಾತ್ರ ಇವತ್ತು ಒಳ್ಳೇದಾಯ್ತು ಅಂತ ಹೇಳ್ತಾರೆ ಬಿಟ್ಟು. ನೀವು ಎಕ್ಸ್ಪ್ರೆಸಿವ್, ಅವ್ರು ಎಕ್ಸ್ಪ್ರೆಸಿವ್ ಇಲ್ಲ, ತುಂಬಾ ಕಡಿಮೆ. ಅವರು ಎಕ್ಸ್ಪ್ರೆಸ್ಸೇ ಮಾಡಲ್ಲ. ಅಂದ್ರೆ ನಮ್ಮ ಮುಂದೇನಾ ಸರ್, ಇಲ್ಲ ಅವ್ರ ಹತ್ರ ಏನಾದ್ರು ಎಕ್ಸ್ಪ್ರೆಸ್ ಮಾಡ್ಕೋತೀರಾ? ಯಾವುದನ್ನು? ಏನಾದ್ರು ವಿಷಯಗಳನ್ನ ಹೇಳ್ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳೋದು? ಹೇಳ್ತೇನೆ,